ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ಪಾಲನೆ ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ ಅಂತ ಪದ್ಮಪುರಾಣ ಹೇಳ್ತದೆ. ಹೇಗೆ ಸಂಹಾರ ಮಾಡ್ತಾನೆ ಅಂತಂದರೆ ಅದಕ್ಕೆ ಪದ್ಮಪುರಾಣ ತ್ರಿಮೂರ್ತಿಗಳನ್ನು ಕಲ್ಪಿಸ್ತದೆ. 3 ಮೂರ್ತಿಗಳು ಅಂತ. ನಮ್ಮಲ್ಲಿ ಯಾವತ್ತೂ ಒಂದು ಶ್ಲೋಕವನ್ನು ನಾವು ಹೇಳ್ತೇವೆ, ಸರ್ವೇಷು ಆರಂಭಕಾರಿಯೇಷು ಅಥವಾ ಸರ್ವೇಷು ಆರಬ್ಧಕಾರಿಯೇಷು ತ್ರಯಃ ತ್ರಿಭುವನೇಶ್ವರಾಃ ದೇವಾಃ ದಿಶಂತು ನಃ ಸಿದ್ಧಿಂ ಬ್ರಹ್ಮೇಶಾನ ಜನಾರ್ದನಾಃ. ಎಲ್ಲ ಆ ಕೆಲಸಗಳ ಆರಂಭದಲ್ಲಿ ತ್ರಿಮೂರ್ತಿಗಳನ್ನು ನಾವು ಸ್ತೋತ್ರ ಮಾಡಬೇಕು. ಯಾರು ಅಂತಂದರೆ ಬ್ರಹ್ಮೇಶಾನ ಜನಾರ್ದನ, ಬ್ರಹ್ಮ, ರುದ್ರ ಅಥವಾ ಶಿವ, ಜನಾರ್ದನ ವಿಷ್ಣು. ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಕರೆಯುವಂತಹ ತ್ರಿಮೂರ್ತಿಗಳನ್ನು ನಾವು ಆರಾಧನೆ ಮಾಡಬೇಕು ಅಂತ ಪದ್ಮಪುರಾಣ ಈ ತ್ರಿಮೂರ್ತಿಗಳನ್ನು ಹೇಳ್ತದೆ. ತ್ರಿಮೂರ್ತಿಗಳನ್ನು ಹೇಳುವಾಗ ಅದು ತುಂಬ ಉತ್ಕೃಷ್ಟವಾದ ವಿಷಯ ಹೇಳ್ತದೆ. ಆಚಾರ್ಯರು ಅನೇಕ ಕಡೆಗಳಲ್ಲಿ ಇದನ್ನು ಹೇಳಿದ್ದಾರೆ. ಮಧ್ವಾಚಾರ್ಯರು ಸಂಜ್ಞಾಂ ಯಾತಿ ಭಗವಾನ್ ಏಕ ಏವ ಜನಾರ್ದನಃ ಸತ್ವಭುಕ್ ಗುಣವಾನ್ ದೇವಃ ಹಿ ಅಪ್ರಮೇಯ ಪರಾಕ್ರಮಃ ತಮೋದ್ರೇಕಂಚ ಕಲ್ಪಾಂತೆ ರೂಪಂ ರೌದ್ರಂ ಕರೋತಿ ಯಃ ರಾಜೇಂದ್ರ ಅಖಿಲ ಭೂತಾನಿ ಭಕ್ಷಯತ್ಯತಿ ಭೀಷಣಃ ಭಕ್ಷಯಿತ್ವಾ ಚ ಭೂತಾನಿ ಜಗತ್ ಏಕಾರ್ಣವೀಕೃತೆ ನಾಗಪರ್ಯಂಕ ಶಯನೆ ಶೇತೆ ಸರ್ವಸ್ವರೂಪಧೃಕ್. ಭಗವಂತ ಒಬ್ಬನೇ 3 ಕಾಣಿಸಿಕೊಳ್ತಾನೆ ಅಂತ. ಸತ್ವಗುಣದಿಂದ ಪೂರ್ಣನಾಗಿ, ರಜೋಗುಣದಿಂದ ಪೂರ್ಣನಾಗಿ, ತಮೋಗುಣದಿಂದ ಪೂರ್ಣನಾಗಿ ಕಾಣಿಸಿಕೊಳ್ತಾನೆ. ದೇವರಿಗೆ ಈ ಸತ್ವ ರಜಸ್ ತಮಸ್ಸು ಅನ್ನೋ ಗುಣಗಳಿಲ್ಲ, ನಮಗುಂಟು, ಪ್ರಕೃತಿಯಲ್ಲದುಂಟು. ಆದರೆ ದೇವರನ್ನು ಹೇಳುವಾಗ ದೇವರು ಹಾಗಿದ್ದಾನೆ ಅಂತ ನಮಗೆ ಕಾಣ್ತದೆ ಅಂತ ಅಷ್ಟೇ. ದೇವರಲ್ಲಿ ಆ ಗುಣಗಳು ಉಂಟು ಅಂತ ಅರ್ಥ ಅಲ್ಲ. ಹಾಗಾಗಿ ದೇವರು ಸೃಷ್ಟಿಯನ್ನು ಮಾಡ್ತಾನೆ, ಸತ್ವವನ್ನು ಆಶ್ರಯಿಸಿಕೊಂಡು, ಸತ್ವವನ್ನು ಉಪಯೋಗಿಸಿಕೊಂಡು ಅಂತ ಅರ್ಥ. ರಜೋಗುಣವನ್ನು ಉಪಯೋಗಿಸಿಕೊಂಡು, ತಮೋಗುಣವನ್ನು ಉಪಯೋಗಿಸಿಕೊಂಡು ಅಂತ. ಹಾಗಾಗಿ ಸತ್ವದಿಂದ ಸೃಷ್ಟಿ ಆಗ್ತದೆ, ರಜಸ್ಸಿನಿಂದ ಸ್ಥಿತಿ ಆಗ್ತದೆ, ತಮಸ್ಸಿನಿಂದ ಸಂಹಾರ ಆಗ್ತದೆ ಅಂತ ಸಾಮಾನ್ಯವಾಗಿ ಹೇಳುವುದು. ಅದರ ಒಳ ಅರ್ಥ ಏನು ಇಟ್ಟುಕೊಳ್ಬೇಕು ಅಂತಂದರೆ, ಭಗವಂತ ಸತ್ವವನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಇಟ್ಟುಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ತಾನೇ ಸೃಷ್ಟಿ ಮಾಡ್ತಾನೆ ಚತುರ್ಮುಖನ ರೂಪದಿಂದ ಅಂತ. ಬ್ರಹ್ಮನಾಗಿ ತಾನೇ ಸೃಷ್ಟಿ ಮಾಡ್ತಾನೆ ಅಂತ. ಆಮೇಲೆ ಕಲ್ಪಾಂತದಲ್ಲಿ ಆತ ತಮೋದ್ರೇಕಂಚ ಕಲ್ಪಾಂತೆ ರೂಪಂ ರೌದ್ರಂ ಕರೋತಿಯಃ. ತಮಸ್ಸು ಎನ್ನುವ ಗುಣವನ್ನು ಇಟ್ಟುಕೊಂಡು ಕಲ್ಪಾಂತದಲ್ಲಿ ಜಗತ್ತು ನಾಶ ಆಗಬೇಕು ಅಂತ ಸಂಕಲ್ಪ ಮಾಡಿದಂತಹ ಮುಹೂರ್ತಕ್ಕೆ ಸರಿಯಾಗಿ ರೌದ್ರವಾದ ರೂಪವನ್ನು ಧಾರಣೆ ಮಾಡಿ ತಾನು ರುದ್ರನಾಗಿ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ. ಜಗತ್ತು ಸೃಷ್ಟಿಯಾಗಿ ಸಂಹಾರ ಆಗುವವರೆಗಿರುವ ಮಧ್ಯಕಾಲದಲ್ಲಿ ತಾನು ಆ ಜಗತ್ತನ್ನು ನಡೆಸ್ತಾನೆ. ಅದಕ್ಕೆ ಸ್ಥಿತಿ ಅಂತ ಕರೀತೇವೆ. ಸುಮ್ಮನೆ ಅದರ ಬಾಡಿಗೆ ಅದು ಇರ್ತದೆ ಎಂದು ಬಿಡುವುದಿಲ್ಲ. ಅದು ಹಳಿ ತಪ್ಪಿ ಹೋಗದ ಹಾಗೆ, ಅದು ಅದರ ಮಾರ್ಗದಲ್ಲೇ ಹೋಗುವ ಹಾಗೆ ಅದನ್ನು ಆತ ನಡೆಸ್ತಾನೆ. ಹಾಗಾಗಿ ಸ್ಥಿತಿಯನ್ನು ಆತ ಮಾಡ್ತಾನೆ ಅಂತ ಹೇಳಿ ಈ 3 ರೂಪವನ್ನು ಒಬ್ಬನೇ ಧಾರಣೆ ಮಾಡ್ತಾನೆ. ಭಕ್ಷಯಿತ್ವಾಚ ಭೂತಾನಿ ಜಗತಿ ಏಕಾರ್ಣವೀಕೃತೆ. ಸೃಷ್ಟಿ ಮಾಡಿದ, ಸ್ಥಿತಿಯನ್ನು ಮಾಡಿದ, ಕೊನೆಗೆ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಮತ್ತೇನು ಮಾಡ್ತಾನೆ ಅಂತ ಪ್ರಶ್ನೆ. ಮುಂದೆ ಸೃಷ್ಟಿ ಆಗಬೇಕಲ್ವಾ? ಆ ಸೃಷ್ಟಿ ಯಾವಾಗ ಆಗಬೇಕು ಅಂತ ಅವನಿಗೆ ಗೊತ್ತಿರುವಂಥದ್ದು. ಅದು ಆಗುವವರೆಗೆ ನಾಗಪರ್ಯಂಕ ಶಯನೆ ಶೇತೆ ಸರ್ವಸ್ವರೂಪಧೃಕ್. ಭಗವಂತ ನಿದ್ದೆ ಮಾಡ್ತಾನೆ ಅಂತ ಪುರಾಣ ಹೇಳ್ತದೆ. ಅವನಿಗೆ ನಿದ್ದೆ ಅನ್ನುವಂಥ ನಮಗಿರುವಂತಹ ಬಾಧೆಯ ಈತಿ ಬಾಧೆಯ ರೂಪದ ನಿದ್ರೆ ಇಲ್ಲ. ಆತ ಜಗದ್ವ್ಯಾಪಾರವನ್ನು ಬದಿಗಿಟ್ಟು ಸುಮ್ಮನೆ ಇರ್ತಾನೆ ಅಂತ ಅರ್ಥ. ಯೋಗ ನಿದ್ರಾ ಅಂತ ಅದಕ್ಕೆ ಹೆಸರು. ಯೋಗ ಎನ್ನುವಂಥದ್ದು ದೇವರ ವಿಷಯಕ್ಕಾಗುವಾಗ ಮತ್ತೆ ನಡೆಸುವ ಸೃಷ್ಟಿಯ ಆಲೋಚನೆ ಆತನಿಗೆ ಯೋಗ, ಮತ್ತೊಂದಿಲ್ಲ. ಹಾಗಾಗಿ ಆತನ ಸ್ವರೂಪ ಅದು. ಯೋಗ ನಿದ್ರೆಯಲ್ಲಿದ್ದಾನೆ ಅಂತಂದರೆ ಅವನ ಸ್ವರೂಪದಲ್ಲಿ ಅವ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಸ್ವರೂಪೇಣ ಅವಸ್ಥಿತಿಯೇ ಅವನಿಗೆ ಯೋಗ ನಿದ್ರೆ ಅಂತ ಕರೆಯುವಂಥದ್ದು. ಭಗವಂತನಾಗಿರ್ತಾನೆ ಅಷ್ಟೇ, ಬೇರೆ ಏನಲ್ಲ ಅಂತ ಅರ್ಥ. ಈ ರೀತಿಯಿಂದ ನಾಗಪರ್ಯಂಕ ಶಯನೆ ಅಂತ ವಾಸುಕಿಯ ಮೇಲೆ ಮಲಗಿಕೊಂಡಿರ್ತಾನೆ ಆತ ಅಂತ ಈ ಪ್ರಕರಣದಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಸೃಷ್ಟಂ ಪ್ರಕರೋತಿ ಚ ರೂಪದೃಕ್ ಪ್ರಬುದ್ಧಶ್ಚ ಪುನಃ ಸೃಷ್ಟಂ ಪ್ರಕರೋತಿ ಚ ರೂಪದೃಕ್ ಸೃಷ್ಟಿಸ್ಥಿತ್ಯಂತ ಕರಣಾತ್ ಬ್ರಹ್ಮ ವಿಷ್ಣು ಶಿವಾತ್ಮಕಃ. ಪದ್ಮಪುರಾಣ ಹೇಳುವಂಥದ್ದು ತ್ರಿಮೂರ್ತಿಗಳ ವಿಷಯದಲ್ಲಿ ಭಗವಂತನೇ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವುದರಿಂದ ಆತನೇ ಬ್ರಹ್ಮ ವಿಷ್ಣು ಶಿವಾತ್ಮಕನಾಗಿದ್ದಾನೆ. 3 ಶಬ್ದಗಳಿಂದ ಅಭಿಧೇಯನಾಗಿದ್ದಾನೆ ಅಂತ ಹೇಳ್ತಾ ಈ ಭಗವಂತನ
ಸೃಷ್ಟಿಯ ಕ್ರಮವನ್ನು ಈ ಅಧ್ಯಾಯದಲ್ಲಿ ಪೂರ್ಣ ಭೀಷ್ಮರಿಗೆ ಪುಲಸ್ತ್ಯರು ಉಪದೇಶ ಮಾಡ್ತಾರೆ. ಆಮೇಲೆ ಭೀಷ್ಮರು ಕಾಲದ ಬಗ್ಗೆ ಕೇಳ್ತಾರೆ. ಜಗತ್ತಿನ ಸೃಷ್ಟಿ ಆಯಿತು, ನಾವು ಕಾಲದಿಂದ ಕಟ್ಟಿ ಹಾಕಲ್ಪಟ್ಟಿದ್ದೇವೆ. ಕಾಲ ಎನ್ನುವಂಥದ್ದು ದೇಶ ಮತ್ತು ಕಾಲ ಅಂತ ಎರಡು ವಸ್ತುಗಳು ನಮ್ಮನ್ನು ಯಾವತ್ತೂ ಕೂಡ ಬಿಡದೇ ಇರುವಂಥವುಗಳು. ನಾವು ಬಿಟ್ಟರೂ ಅವುಗಳು ನಮ್ಮನ್ನು ಬಿಡುವುದಿಲ್ಲ. ಯಾಕೆಂತಂದರೆ ನಾವು ಅವುಗಳಿಂದ ಕಟ್ಟಲ್ಪಟ್ಟಿದ್ದೇವೆ. ದೇಶ ಅಂತಂದರೆ ನಾವು ಇರುವಂತಹ ಜಾಗ. ಕಾಲ ಅಂತಂದರೆ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಚಕ್ರ ಸುತ್ತಾ ಇರ್ತದಲ್ವಾ, ಅದಕ್ಕೆ ನಾವು ಬದ್ಧರಾಗಲೇಬೇಕು. ವಾಚ್ ನೋಡ್ತೇವೆ, ಅರ್ಧ ಗಂಟೆ ಆಯ್ತು, ನನಗೆ ಗೊತ್ತೇ ಆಗಲಿಲ್ಲ, ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ಎಣಿಸಿಕೊಳ್ತೇವೆ. ಇಷ್ಟು ಗಂಟೆ ಮುಗಿಸಬೇಕು, ಇಷ್ಟು ಗಂಟೆಗೆ ಮನೆಯಿಂದ ಹೊರಡಬೇಕು, ಇಷ್ಟು ಗಂಟೆಗೆ ಇಂಥ ಕೆಲಸ ಮಾಡಬೇಕು ಅಂತ. ಈ ಗಂಟೆಯನ್ನು ಲೆಕ್ಕ ಇಟ್ಕೊಂಡದ್ದು ಯಾರು? ನಾವು ಲೆಕ್ಕ ಇಟ್ಕೊಳ್ಳಿಲ್ಲ, ಅದಾಗಿ ನಡೀತಾ ಉಂಟು. ನಮ್ಮ ಕೈಯಲ್ಲಿರುವಂತಹ ಗಡಿಯಾರ ಎನ್ನುವ ಏನು ಯಂತ್ರ ಉಂಟು, ಅದು ತಿರುಗುತ್ತಾ ಇರುವಂತಹ ಕಾಲವನ್ನು ಸೂಚಿಸ್ತದೆ. ಅದೇ ಕಾಲ ಅಲ್ಲ. ಕಾಲ ನಮಗೆ ಗೊತ್ತಿದ್ದ ಹಾಗೆ ಸೂರ್ಯೋದಯ ಆಗ್ತದೆ, ಸೂರ್ಯಾಸ್ತ ಆಗ್ತದೆ. ಈ ಇನ್ನೊಂದು ಅದ್ಭುತ ವಿಚಾರ ಉಂಟು ಕಾಲದ ದೃಷ್ಟಿಯಲ್ಲಿ ನಾವು ನೋಡುವಾಗ. ಕಾಲ ಎನ್ನುವಂಥದ್ದನ್ನು ಯಾವುದೇ ಉಪಕರಣದಿಂದ ಹಿಡಿದಿಡ್ಲಿಕ್ಕಾಗುವುದಿಲ್ಲ. ಕಾಲವನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ ನಮ್ಮ ಕೈಯಿಂದ. ಅಥವಾ ಕಾಲವನ್ನು ಇಷ್ಟೇ ಇಲ್ಲಿ ಮಾತ್ರ ಇರಬೇಕು, ಇಲ್ಲಿ ಬರಬಾರ್ದು ಅಂತ ಹೇಳಲಿಕ್ಕಾಗುವುದಿಲ್ಲ. ತುಂಬ ಕಷ್ಟ. ಅದು ನಮ್ಮ ಪ್ರಯತ್ನವನ್ನು ಮೀರಿ ಇರುವಂಥದ್ದು. ಆದರೆ ಭಗವಂತನಿಗೆ ಅಧೀನವಾಗಿರುವಂಥದ್ದು ಎನ್ನುವಂಥದ್ದನ್ನು ಶಾಸ್ತ್ರ ಹೇಳ್ತದೆ. ಹೇಗುಂಟು ಅಂತಂದರೆ, ನಾವು ಕಾಲವನ್ನು ಅಳೆಯುವುದು ಯಾವುದರಿಂದ ಅಂತಂದರೆ, ನಾವು ಕಲ್ಪಿಸಿಕೊಂಡ, ನಾವು ತಯಾರಿಸಿಕೊಂಡ ಯಾವುದೋ ಒಂದು ಉಪಕರಣವನ್ನು ಇಟ್ಟುಕೊಂಡು ಕಾಲವನ್ನು ಅಳೆಯುತ್ತೇವೆ. ನಿಜವಾಗಿ ಕಾಲ ಆ ಉಪಕರಣಗಳನ್ನು ನೀವು ತೆಗೆದು ಬಿಟ್ಟರೆ ಎಷ್ಟು ಸ್ಥೂಲವೂ ಆಗ್ತದೆ, ಎಷ್ಟು ಸೂಕ್ಷ್ಮವೂ ಆಗ್ತದೆ. ಎಷ್ಟು ಸೂಕ್ಷ್ಮ ಆಯಿತು ಅಂತ ಗೊತ್ತೇ ಆಗುವುದಿಲ್ಲ. ನಾವು 1 ಗಂಟೆ ಆಯಿತು ಅಂತ ಹೇಳುವುದು ಹೇಗೆ? ನಮ್ಮ ಗಡಿಯಾರದಲ್ಲಿ ಸಣ್ಣ ಮುಳ್ಳು, ದೊಡ್ಡ ಮುಳ್ಳು ಒಂದು ಸುತ್ತು ಬಂದ ಕೂಡಲೇ ಸಣ್ಣ ಮುಳ್ಳು ಒಂದು ಅಂಕೆಯಿಂದ ಮತ್ತೊಂದು ಅಂಕೆಯವರೆಗೆ, ಅಂದರೆ 12ನೇ ಒಂದು ಅಂಶವನ್ನು ಕ್ರಮಿಸಿದರೆ 1 ಗಂಟೆ ಆಯಿತು ಅಂತ ಹೇಳ್ತೇವೆ. ದೊಡ್ಡ ಮುಳ್ಳು ಒಂದು ಬಾರಿ ಪೂರ್ತಿ ಸುತ್ತು ಬಂದರೆ 1 ಗಂಟೆ ಆಯಿತು ಅಂತ ಹೇಳ್ತೇವೆ. ಈ ಮುಳ್ಳು ಸುತ್ತು ಬರುವುದಕ್ಕೂ ಈ 1 ಗಂಟೆಗೂ ನಿಜವಾಗಿ ಯಾವ ಸಂಬಂಧವೂ ಇಲ್ಲ. ನಾವೇನು ಮಾಡಿದ್ದೇವೆ ಅಂತಂದರೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿರುವ ಸಮಯ, ಸೂರ್ಯಾಸ್ತದಿಂದ ಮರುದಿವಸ ಸೂರ್ಯೋದಯದವರೆಗಿರುವ ಸಮಯವನ್ನು ಇಟ್ಟುಕೊಂಡು ಅವುಗಳನ್ನು ನಮಗೆ ಬೇಕಾದಾಗ 12, 24 ವಿಭಾಗ ಮಾಡಿಕೊಂಡು ಅವುಗಳಿಗೆ ಗಂಟೆ ಅಂತ ಹೆಸರು ಕೊಟ್ಟಿದ್ದೇವೆ. ಹೀಗಾಗಿ ಅಖಂಡವಾದ ಒಂದು ಕಾಲವನ್ನು ನಾವು ವಿಭಾಗ ಮಾಡಿ ಖಂಡವಾದ ಕಾಲಗಳು ಅಂತ ಮಾಡಿಕೊಂಡು ಅವುಗಳಿಂದ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಇಷ್ಟು ಹೊತ್ತಾಯಿತು ಅಂತ. ಅದನ್ನು ಇಟ್ಟುಕೊಳ್ಳಿಕ್ಕೆ ನಮಗೆ ಸೂರ್ಯೋದಯ ಬೇಕು, ಸೂರ್ಯಾಸ್ತ ಬೇಕು. ನಾನು ಪ್ರಶ್ನೆ ಕೇಳ್ತೇನೆ, ನಾವು ಎಲ್ಲಿಯೋ ಒಂದು ಕಡೆ ಇದ್ದೇವೆ, ಸೂರ್ಯ ಇಲ್ಲದ ಜಾಗದಲ್ಲಿ ಇದ್ದೇವೆ ಅಂತ ಕಲ್ಪಿಸಿಕೊಳ್ಳೋ ಬೇಡ. ನಮಗೆ ತುಂಬ ಸುಲಭ. ಒಂದು ಕತ್ತಲೆ ಕೋಣೆಯ ಒಳಗೆ ಪ್ರವೇಶ ಮಾಡಿ ಎಲ್ಲ ಕಡೆಯಲ್ಲಿ ಬಾಗಿಲು ಹಾಕ್ಕೊಂಡು ಕೈಯಲ್ಲಿ ವಾಚ್ ಇಲ್ಲ ಅಂತ ಆದರೆ, ಒಂದು 10 ದಿವಸ ಕತ್ತಲೆಯಲ್ಲೇ ಇರ್ತೇವೆ ಅಂತ ಅಂದರೆ ಖಂಡಿತವಾಗಿಯೂ ನಮಗೆ ಸೂರ್ಯೋದಯ ಆದದ್ದು ಗೊತ್ತಾಗುವುದಿಲ್ಲ, ಸೂರ್ಯಾಸ್ತ ಆದದ್ದು ಗೊತ್ತಾಗುವುದಿಲ್ಲ, ಎಷ್ಟು ಹೊತ್ತೀಗ ಆಗಿದೆ ಅಂತ ಗೊತ್ತಾಗುವುದಿಲ್ಲ. ಇನ್ನೇನು 6ನೇ ಇಂದ್ರಿಯಿಂದ ಗೊತ್ತಾಗಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ನಮ್ಮ ಪಂಚೇಂದ್ರಿಯಗಳಿಂದ ಖಂಡಿತ ಗೊತ್ತಾಗಲಿ ಸಾಧ್ಯ ಇಲ್ಲ. ಹಾಗಾಗಿ ಅದ್ಭುತವಾದ ಒಂದು ವ್ಯವಸ್ಥೆ ಕಾಲ ಎನ್ನುವಂಥದ್ದು. ಈ ಕಾಲ ತುಂಬ ಸೂಕ್ಷ್ಮವಾಗಿ ಉಂಟು, ತುಂಬ ಸ್ಥೂಲವಾಗಿ ಉಂಟು. ಹಾಗಾಗಿ ಕಾಲವನ್ನು ತುಂಬ ಸೂಕ್ಷ್ಮವಾಗಿ ನೋಡಲಿಕ್ಕಾಗ್ತದೆ. ಪುರಾಣಗಳೇ ಹೇಳುವ ಹಾಗೆ ಜ್ಯೋತಿಷ ಇನ್ನಷ್ಟು ಸೂಕ್ಷ್ಮವಾಗಿ ಕಾಲವನ್ನು ಹೇಳ್ತದೆ. ತ್ರುಟಿ ಅಂತ ಒಂದು ಶಬ್ದ, ಅದನ್ನು ಲವ ಇತ್ಯಾದಿ ಶಬ್ದಗಳಿದ್ದಾವೆ, ಅದನ್ನು ತುಂಡು ಮಾಡಲಿಕ್ಕಾಗ್ತದೆ. ಕಾಲವನ್ನು ಸೂಕ್ಷ್ಮ ಅಂತ ಪರಿಗಣನೆ ಮಾಡೋದಾದರೂ ಹೇಗೆ, ನೋಡುವುದಾದರೂ ಹೇಗೆ ಅಂತಂದರೆ, 1 ಸೆಕೆಂಡ್ ಅಂತ ಕರೀತೇವೆ. ಒಂದು ಕ್ಷಣ, ಕಣ್ಣನ್ನು ಮುಚ್ಚಿ ತೆರೆಯುವ ಹೊತ್ತು ಅಥವಾ ಮುಚ್ಚುವ ಹೊತ್ತು, ತೆರೆಯುವ ಹೊತ್ತು ಯಾವುದೂ ಆಗ್ಬೋದು. ರೆಪ್ಪೆ ಅಲುಗಾಡುವ ಹೊತ್ತಿಗೆ ಒಂದು ಕ್ಷಣ ಅಂತ ಕರಿತೇವೆ. ಆ ಕ್ಷಣವನ್ನು ವಿಭಾಗ ಮಾಡಲಿಕ್ಕೆ ಆಗ್ತದೆ. ಹೇಗೆ ವಿಭಾಗ ಮಾಡೋದು ಅಂತ ಕೇಳಿದರೆ, ಒಂದು 500-600 ಪದ್ಮಪತ್ರಗಳನ್ನು, ತಾವರೆ ಎಲೆಗಳನ್ನು ಒಂದರ ಮೇಲೆ ಒಂದು ಇಟ್ಟು ಒಂದು ಸೂಜಿಯಿಂದ ಒಂದೇ ಬಾರಿ ಚುಚ್ಚಿದರೆ ಅದರಲ್ಲಿ ಒಂದು ಎಲೆಯನ್ನು ಸೂಜಿ ತೂತು ಮಾಡುವ ಸಮಯ ಉಂಟಲ್ವ, ಅದನ್ನು ಗಣನೆ ಮಾಡಿದ್ದಾರೆ. ಅಂದರೆ ಕಾಲವನ್ನು ಎಷ್ಟು ಸೂಕ್ಷ್ಮವಾಗಿ ನೋಡಿದ್ದಾರೆ ನೋಡಿ. ಸ್ಥೂಲವಾಗಿ ನೋಡುವಾಗ ಬ್ರಹ್ಮದೇವರ ಪರಮಾಯುಷ್ಯದವರೆಗೆ ಕಾಲವನ್ನು ಸ್ಥೂಲವಾಗಿ ಪುರಾಣಗಳು ನಮಗೆ ಕೊಡ್ತದೆ. 100 ವರ್ಷ ಅಂತ. ಅದರಲ್ಲಿ ಒಂದು ಪ್ರಥಮ ಪರಾರ್ಧ ಹೋಗಿ ಆಗಿದೆ, 2ನೇ ಪರಾರ್ಧದಲ್ಲಿ ನಾವಿದ್ದೇವೆ. ಮೊದಲು 50 ವರ್ಷ ಬ್ರಹ್ಮದೇವರ ನಾಭಿಕಮಲದಲ್ಲಿ ಬ್ರಹ್ಮದೇವರು ಇರುವಾಗಲೇ ಸಂದು ಹೋಗಿದೆ. ಅವರು ತಪಸ್ಸು ಮಾಡಿ 50 ವರ್ಷವನ್ನು ಕಳೆದಿದ್ದಾರೆ. ಜೀವನದ ಅರ್ಧ ಭಾಗವನ್ನು ಚತುರ್ಮುಖ ಬ್ರಹ್ಮದೇವರು ತಪಸ್ಸು ಮಾಡಿ ಕಳೆದಿದ್ದಾರೆ. ನಾವು 2ನೇ ಪರಾರ್ಧದಲ್ಲಿದ್ದೇವೆ. ನಾವು ಸಂಕಲ್ಪ ಮಾಡುವಾಗ ಹೇಳ್ತೇವೆ, ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೇ ಅಂತ. ಮೊದಲನೆಯ ಚತುರ್ಮುಖ ಬ್ರಹ್ಮದೇವರ 2ನೇ ಪರಾರ್ಧದಲ್ಲಿ ಇದ್ದೇವೆ ಅಂತ. ಹೀಗೆ ಅಲ್ಲಿಂದ ಕಾಲದ ವಿಷಯ
ತುಂಬ ದೀರ್ಘವಾದಂಥದ್ದು, ತುಂಬ ಸಂಕ್ಷೇಪವಾದ ಕಾಲದವರೆಗೆ. ಅದು ಮತ್ತೆ ಮನ್ವಂತರಗಳಾಗುತ್ತದೆ, ಕಲ್ಪ, ಮನ್ವಂತರ, ಯುಗ, 4 ಯುಗಗಳಾಗಿ ವಿಭಕ್ತವಾಗ್ತದೆ. ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಯುಗಗಳನ್ನು ವಿಭಾಗ ಮಾಡಿದ್ದಾರೆ. ಒಂದೊಂದು ಯುಗಕ್ಕೆ ಇಷ್ಟಿಷ್ಟು ಸಾವಿರ ವರ್ಷಗಳು ಅಂತ ಪ್ರಮಾಣ ನಿಶ್ಚಯ ಮಾಡಿದ್ದಾರೆ. ಆ ಯುಗದಲ್ಲಿ, ಕಲಿಯುಗದಲ್ಲಿ ನಾವಿದ್ದೇವೆ ಅಂತ ಗೊತ್ತಾಗ್ತದೆ. ಕಲಿಯುಗದಲ್ಲಿ ಮತ್ತೆ 4 ಪಾದಗಳು, ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ ಪಾದ, ಚತುರ್ಥ ಪಾದ, 4 ವಿಭಾಗ ಮಾಡಿದ್ದಾರೆ. ಮೊದಲನೇ ಪಾದದಲ್ಲಿ ಇದ್ದೇವೆ ಅಂತ ಗೊತ್ತಾಗ್ತದೆ. ಹೀಗೆ ಈ ಕಾಲವನ್ನು ನೋಡ್ತಾ ನೋಡ್ತಾ ಬಂದು ಅದು ಸಂವತ್ಸರವಾಗ್ತದೆ, 360 ದಿವಸಗಳು, ಮಾಸವಾಗ್ತದೆ, ಪಕ್ಷವಾಗ್ತದೆ, ಆಮೇಲೆ 7 ದಿವಸಗಳ ವಾರ ಅಂತ ಕರೆಯುವಂಥದ್ದು 1 ದಿವಸ ಆಗ್ತದೆ. ದಿವಸದಲ್ಲಿ ಒಂದಿಷ್ಟು ಗಳಿಗೆ, ವಿಗಳಿಗೆ ಅಂತ ಹೇಳಿ ಕ್ಷಣದವರೆಗೆ ಬರ್ತದೆ. ದೀರ್ಘವಾದ ಕಾಲ, ಸಣ್ಣ ಸಣ್ಣದು ಆಗಿ ಅದನ್ನು ವಿಭಾಗ ಮಾಡಲಿಕ್ಕೆ ಆಗ್ತದೆ. ಇದು ಅಖಂಡವಾದ ಕಾಲವನ್ನು ನಾವು ಅಥವಾ ಪುರಾಣ ಕರ್ತೃಗಳು, ಋಷಿಗಳು ನೋಡಿದ ಕ್ರಮ ಅಂತ ನಮಗೆ ಗೊತ್ತಾಗ್ತದೆ. ಈ ಕಾಲದ ವಿಷಯವನ್ನು ಪದ್ಮಪುರಾಣ ಹೇಳ್ತದೆ. ಕಾಲ ಸ್ವರೂಪವನ್ನು ಹೇಳುವಾಗಲೇ ಪದ್ಮಪುರಾಣ ಮೊದಲು ಅವತಾರಗಳನ್ನು ಹೇಳುವಾಗ ವರಾಹ ಅವತಾರವನ್ನು ಹೇಳುವಂಥದ್ದು. ಎಲ್ಲ ಪುರಾಣಗಳಲ್ಲಿ ವರಾಹ ಅವತಾರ ಮೊದಲಿಗೆ ಬರ್ತದೆ ಸಾಮಾನ್ಯವಾಗಿ. ಪದ್ಮಪುರಾಣದಲ್ಲಿ ಮೊದಲು ಆದಿವರಾಹ, ಯಾರು ಭೂಮಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಣೆ ಮಾಡಿದನೋ ಆತನ ಕಥೆ ಬರುವಂಥದ್ದು. ಭೂಮಿ ರಸಾತಲಕ್ಕೆ ಹೋಯಿತು, ಮುಳುಗಿ ಹೋಯಿತು ಅಂತ ಆಗುವಾಗ ಆ ಭೂಮಿಯನ್ನು ತನ್ನ ಕೋರೆದಾಡೆಗಳಿಂದ ಎತ್ತಿ ಭೂಮಿಯನ್ನು ಉದ್ಧಾರ ಮಾಡಿದ ವರಾಹನ ಬಗ್ಗೆ ಪದ್ಮಪುರಾಣ ಹೇಳುತ್ತದೆ. ಭೂಮಿ ಸ್ತುತಿ ಮಾಡ್ತಾಳೆ ಆ ಹೊತ್ತಿಗೆ ವರಾಹನನ್ನು. ಆತನ ರೂಪ ಹೇಗುಂಟು ಅಂತ ಅದ್ಭುತವಾಗಿ ಸ್ತುತಿ ಮಾಡ್ತಾಳೆ. ಆ ಹೊತ್ತಿಗೆ ಭೂಮಿ ಹೇಳೋ ಒಂದು ಮಾತು, ಅದನ್ನು ನೋಡುವ. ವಾಸುದೇವಂ ಅನಾರಾಧ್ಯ ಕೋಹಿ ಮೋಕ್ಷಮವಾಪ್ಸ್ಯತಿ. ಮೋಕ್ಷಕ್ಕೆ ಹೋಗಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಮೋಕ್ಷಕ್ಕೆ ಹೇಗೆ ಹೋಗಬೇಕು ಅಂತ ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾರನ್ನು ಆರಾಧನೆ ಮಾಡಬೇಕು ಅಂತ. ಮೋಕ್ಷದಸ್ತು ಜನಾರ್ದನ ಅಂತ ಭಾಗವತದಲ್ಲಿ ರುದ್ರದೇವರು ಹೇಳ್ತಾರೆ. ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಅಂತ.